ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ತಾಹ್ ಅಂತ ಹೇಳಿ. ನಾನು ಮಂಗಳೂರು ಉಳ್ಳಾಲ ಪ್ರದೇಶದಿಂದ ಬಂದಿದ್ದೇನೆ. ನನಗೆ ಬಂದು ಲಿವರ್ ಸಿರೋಸ್ ಆಗಿತ್ತು. ಒಂದು 4-5 ಇಯರ್ಸ್ ಬ್ಯಾಕು ನನಗೆ ಒಂದು ಜ್ವರ ಬಂದಿತ್ತು. ಆ ಜ್ವರದಲ್ಲಿ ನನಗೆ ಪ್ಲೇಟ್ಲೆಟ್ ಕೌಂಟ್ ಏರುವುದೇ ಇಲ್ಲ. ಅದಕ್ಕಾಗಿ ಡಾಕ್ಟರ್ ಸಿಯಾಬ್ ಅಂತಿದ್ದಾರೆ ಮಂಗಳೂರಿನಲ್ಲಿ. ಇವರು ಬಂದು ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ನಿಮ್ಮ ಪ್ಲೇಟ್ಲೆಟ್ ಕೌಂಟು ಸ್ಟಿಲ್ ಆಗಿದೆ, ಅಂದರೆ 90ಗಿಂತ ಅಬವ್ ಹೋಗುವುದಿಲ್ಲ. ನನಗೆ ಆ್ಯಕ್ಚುಲಿ ಬಂದು 1,500 ಏನೋ ಇರಬೇಕು. ಆಗ ನಾನು ಎಂತ ಮಾಡಬೇಕಂತ ಕೇಳಿದೆ ಸಿಯಾಬ್ ಡಾಕ್ಟರ್ನ ಹತ್ರ. ಒಂದು ಟೆಸ್ಟ್ ಮಾಡಿಸ್ಬೇಕಂತ ಹೇಳಿದ್ರು. ಆಗ ನಾನು ಮಂಗಳೂರಿನಲ್ಲಿ ಟೆಸ್ಟ್ ಮಾಡಿಸುವಾಗ ಅದರಲ್ಲಿ ಬಂದು ನನಗೆ ಲಿವರ್ ಸಿರೋಸು ಆಗಿ ಒಂದು ವರ್ಷ ಕಲಿತು ಅಂತ ಡಾಕ್ಟ್ರು ಹೇಳಿದರು. ಇದಕ್ಕೆ ಏನು ಟ್ರೀಟ್ಮೆಂಟ್ ಅಂತ ಕೇಳಿದೆ. ಈಗ ಸದ್ಯಕ್ಕೆ ಮೆಡಿಸಿನಲ್ಲೇ ಅಷ್ಟೇನು ಬರಲಿಲ್ಲ ನನಗೆ. ಆಗ ಒಂದು ಇದಕ್ಕೆ ಮೆಡಿಸಿನಲ್ಲೇ ರಿಕವರ್ ಮಾಡಬಹುದು ಅಂತ ಡಾಕ್ಟ್ರನವರು ಸಲಹೆ ಕೊಟ್ಟರು. ಆದರೆ ನಾನು ಈ ಸಮಾಜ ಸೇವಕ, ಸ್ವಲ್ಪ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ. ನಾನು ಇದರಲ್ಲಿ ಮೆಡಿಕೇಶನ್ ನಾನು ಎಷ್ಟು ವರಿ ಮಾಡಲಿಲ್ಲ, ಆದದ್ದಾಗಲಿ ಅಂತ. ಮತ್ತು ಕೊರೋನಾ ಕೂಡ ಬಂದಿತ್ತು. ಅದರ ಜೊತೆಗೆ ಇದನ್ನು ಕೂಡ ಮರೆತೇ ಬಿಟ್ಟು ನಾನು ಅಲ್ಪ ಸ್ವಲ್ಪ ತೆಗೆದುಕೊಂಡು ಇದೆ. ನಂತರ ಇದು ಅಂದರೆ ಲಾಸ್ಟ್ ಇಯರ್ ಒಂದು 8 ಮಂತ್ ಬ್ಯಾಕ್ ನನಗೆ ಹೊಟ್ಟೆಯಲ್ಲಿ ತುಂಬ ನೀರಿನ ಅಂಶ ಬಂದಾಗೆ ಮತ್ತು ದಮ್ಮು ಕಟ್ಟುವುದು, ನಡೆಯಲಿಕ್ಕಾಗೋದಿಲ್ಲ, ಬರೀ ನಿದ್ರೆನೇ, ಯಾವುದೇ ಕೆಲಸಕ್ಕೆ ಕೂಡ ನನಗೆ ಮನಸ್ಸೇ ಇಲ್ಲ. ಹೇಗೇನು ಬಂದು ನನ್ನ ತಮ್ಮಂದಿರೆಲ್ಲ ಹಿಡಿದುಕೊಂಡು ನನಗೆ ಡಾಕ್ಟ್ರನ ಹತ್ರ ಇದು ಮಾಡಿದರು. ಆಗ ಬಂದು ನನ್ನ ಎಂಡೋಸ್ಕೋಪ್ ಮಾಡಿಸಿದರು ಹೇಗೇನು. ಆಗ ಅವರು ಬ್ಯಾಂಡ್ ಎಲ್ಲ ಮಾಡಿದರು. ಮತ್ತು ಟ್ಯಾಪಿಂಗ್ ಮಾಡಬೇಕಂತ ಹೇಳಿದರು. ನಿಮ್ಮ ಹೊಟ್ಟೆಯಲ್ಲಿ ನೀರು ತುಂಬಿದೆ, ಟ್ಯಾಪಿಂಗ್ ಈಗಲೇ ಕೂಡಲೇ ಮಾಡಬೇಕಂತ ಐಲ್ಯಾಂಡ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದೆ. ಟ್ಯಾಪಿಂಗ್ ಮಾಡಿದರು. ಆಗ ಒಂದು 7.5 ಲೀಟ್ರ್ ನನ್ನ ಹೊಟ್ಟೆಯಲ್ಲಿ ನೀರಿತ್ತು. ಅದರ ನಂತರ ಅವರೊಂದು ಸಲಹೆ ಕೊಟ್ಟರು, ಕೂಡಲೇ ನೀವು, ನಿಮಗೆ ಸಿರೋಸ್ ಆಗಿ ತುಂಬ ವರ್ಷ ಕಾಣ್ತಾ ಇದ್ರಿ, ಕೂಡಲೇ ನೀವು ರಿಲಾ ಹಾಸ್ಪಿಟ್ಲಿಗೆ ಹೋಗಿ ಒಂದು ಚೆಕಪ್ ಮಾಡಿಸ್ಬೇಕಂತ ತಮಿಳ್ನಾಡಿಗೆ ತಿಳಿಸಿದ್ರು. ನಂತರ ನಾನು ರಿಲಾ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡುವಾಗ ಅವರು ಸಲಹೆ ಕೊಟ್ಟರು, ಮ್ಯಾಕ್ಸಿಮಮ್ 6 ತಿಂಗಳವರೆಗೆ ನಿಮಗೆ ಕಾಯ್ಬೋದು, ನೀವು ಈಗಲೇ ಲಿವರ್ ಟ್ರಾನ್ಸ್ಫರ್ಗೆ ರೆಡಿ ಆಗಬೇಕಂತ ಹೇಳಿದರು. ನಂತರ ನನಗೆ ಒಮ್ಮೆಲೆ ಒಂದು 4 ಮಂತ್ ದಾಟಿದ ಕೂಡಲೇ ನನಗೆ ಹೇಗೇನು ಒಂದು ನೀರು ಬಂತು. ಹೊಟ್ಟೆಯಲ್ಲಿ ಉಬ್ಬಿದ ಹಾಗೆ, ನಡೆಯಲಿಕ್ಕಾಗೋದಿಲ್ಲ, ದಮ್ ಕಟ್ಟುವುದು, ಈ ಥರದ ಒಂದು ಸಮಸ್ಯೆ ಇತ್ತು. ಆಗ ಹೇಗೇನೋ ಬಂದು ಐಲ್ಯಾಂಡ್ನಲ್ಲಿ ಅಡ್ಮಿಟ್ ಆದೆ. ನೀವು ಕೂಡಲೇ ರೆಡಿಯಾಗಿ, ಇದಕ್ಕೆ ಹಿಂದಿರಬೇಡಿ, ನೀವು ಗೋ ಅಹೆಡ್ ಅಂತ ಹೇಳಿದರು, ಬ್ಯಾಂಗ್ಳೂರಿನಲ್ಲಿ ತೋರಿಸುವಂತ ಹೇಳಿದರು. ಅವರು ಆಸ್ಟರನ್ನು ಇದು ಮಾಡಿದರು. ಆಸ್ಟರಿಗೆ ಹೋಗಿ ನಾನೆಲ್ಲ ಮಾತನಾಡಿದ್ದೇನೆ ಅಂತ ಹೇಳಿ, ಅಲ್ಲಿ ಸೋನಾಲ್ ಸಾರ್ ಇದ್ದಾರೆ, ಅವರನ್ನು ಮೀಟ್ ಮಾಡಿ, ನಂತರ ಅವರನ್ನು ಬಂದು ಮೀಟ್ ಮಾಡಿದೆ. ಟೆಸ್ಟ್ ಎಲ್ಲ ಆಯಿತು. ಮತ್ತು ಅವರು ಕೂಡ ಅಡ್ವೈಸ್, ಕೂಡಲೇ ರಿವರ್ ಟ್ರಾನ್ಸ್ಪೋರ್ಟ್ಗೆ ರೆಡಿ ಆಗಬೇಕು ಅಂತ ಹೇಳಿದರು. ಈಗಲೇ ಬುಕ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿದರು. ನಂತರ ನಾವು ಅಲ್ಲಿಂದ ಬುಕ್ ಮಾಡಿ ವಿತಿನ್ 8 ಡೇಸ್ನಲ್ಲಿ ನನಗೆ ಕಾಲ್ ಬಂತು. ನಂತರ ತಕ್ಷಣವೇ ನಾನು ಹೊರಟು ಬಂದಾಗ ಇಲ್ಲಿ JP ನಗರಕ್ಕೆ ಬಂದೆ. RV ಆಸ್ಟರ್ ಹಾಸ್ಪಿಟಲ್ JP ನಗರ. ಇದರಲ್ಲಿ ಬಂದು ಡಾಕ್ಟರ್ ನವೀನ್ ಸಾರ್ ಮತ್ತು ರೋಮೆಲ್ ಸಾರ್ ಇವರನ್ನು ಮೀಟ್ ಮಾಡಿದಾಗ ನನಗೆ ಆಗ ಬಂದ ದಿವಸವೇ ಒಂದು ಇದಿತ್ತು. ನನಗೆ ಮೊದಲೇ ಇತ್ತು ಈ ಹರ್ನಿಯಾದ ಪ್ರಾಬ್ಲಮ್. ಕೂಡಲೇ ನನಗೆ ಅದೇ ಸೇಮ್ ಡೇ ಬಂದು ನನಗೆ ಹೊಟ್ಟೆ ತುಂಬ ಇದಾಯಿತು, ಹೊಟ್ಟೆ ನೋವು ಶುರುವಾಯಿತು. ಕೂಡಲೇ ವೆರಿ ನೆಕ್ಸ್ಟ್ ಡೇನೇ
ನನಗೆ ಸರ್ಜರಿ ಮಾಡಿದರು ಹರ್ನಿಯದು. ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾ ಬೇಡವಾ ಅಂತೇಳಿ ವರಿ ಆಯ್ತು ಅವರಿಗೆ. ಅಂದರೆ ಇದು ಪೊಸಿಷನ್ ಆಗಿತ್ತು ನಾನು ಹೇಳಿದೆ, ಏನು ಹೆದರಬೇಡಿ ನೀವು ಮಾಡಿ ಅಂತ ಹೇಳಿದೆ. ಏನು ದೇವರಿದ್ದಾರೆ ಮಾಡಿ, ನೀವು ಗೋ ಹೇಳಿ ಅಂತ ಹೇಳಿದೆ ಅವರಿಗೆ. ನಾನೇ ಧೈರ್ಯ ಕೊಟ್ಟೆ ಅವರಿಗೆ. ಮತ್ತು ಅವರು ದೇವರ ದಯದಿಂದ ಸರ್ಜರಿಯನ್ನು ಮಾಡಿ ನನಗೆ ತುಂಬ ಹ್ಯಾಪಿ ಆಯಿತು. ಯಾಕೆಂದರೆ ಎಲ್ಲರಿಗೂ ಕೂಡ ಒಂದು ಮಿನಿಮಮ್ 6 ಮಂತ್ ಏನೋ ಹೋಗ್ತದೆ ರಿಕವರಿ ಆಗಲಿಕ್ಕೆ. ಆದರೆ ದೇವರ ಕೃಪೆಯಿಂದ ನನಗೆ ಒಂದು ತಿಂಗಳ ಒಳಗೇ ನಾನು ಪರ್ಫೆಕ್ಟ್ ಫಿಟ್ ಅಂತ ಹೇಳಿ ಇದಾಯಿತು. ಇದಕ್ಕೆ ಕಾರಣಕರ್ತರಾದಂತಹ ನವೀನ್ ಸರ್ ಮತ್ತು ರೋಮಿಲ್ ಸರ್, ಅವರ ಎಂಟೈರ್ ಟೀಮ್ಗೆ, ಮತ್ತು ನರ್ಸ್ ಅವರಿದ್ದಾರೆ, ಅಂಥದ್ದೇ ಡಾಕ್ಟ್ರಿಗಿಂತ ಹೆಚ್ಚಾಗಿ ನನಗೆ ಇದು ಮಾಡಿದ್ದಾರೆ ಅವರು. ಎಲ್ಲ ನರ್ಸ್ ಎಲ್ಲರಿಗೂ ವಂದಿಸುತ್ತಾ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿಮ್ಮ ಮುಂದೆ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟವರಿಗೆ ನನಗೆ ಥ್ಯಾಂಕ್ಸ್.